ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಕಾಫಿ ಕುಡಿತಾರೆ, ನಾನು ಹಾಗೆ ಟೀ ಕುಡಿದೆ. ನಾನು ಕಾಫಿ ಕುಡಲಿಲ್ಲ, ಟೀ ಕುಡಿದೆ. ಸೊ ಟೀ ಕುಡಿಲಿಲ್ಲ ಅಂದರೆ ಡೇ ಒಂಥರ ಏನೋ ಕಳ್ಕೊಂಡಂಗೆ ಇರುತ್ತೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಮಾತ್ರ ಟೀ ತುಂಬಾ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟ್ ಆದರೆ 1 ಟೈಮ್ ಕುಡಿತಿದ್ದೆ, ಈವ್ನಿಂಗ್ ಕುಡಿತಿರ್ಲಿಲ್ಲ. ಬಟ್ ಈಗ ಆ ಥರ ಏನೂ ಇಲ್ಲ, 3 to 4 ಟೈಮ್ಸ್ ಕುಡಿತಿದ್ದೀನಿ, ಕಡಿಮೆ ಮಾಡ್ಕೊಬೇಕು. ಸೊ ಹಾಗೆ ನಾನಿವತ್ತು ಇಡ್ಲಿ ಮಾಡಿದ್ದೆ. ಸೊ ಎಲ್ಲ ನನಗೆ ಆಲ್ರೆಡಿ ರೆಕಮೆಂಡೇಷನ್ ಎಲ್ಲ ಬಂದಿತ್ತು ಇಡ್ಲಿ ಮಾಡಬೇಕು ನಾಳೆ ಅಂತ ಹೇಳಿ. ಸೊ ಅದಕ್ಕೆ ಇಡ್ಲಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಸಾಫ್ಟಾಗಿ, ತುಂಬ ಸಖತ್ತಾಗಿ, ತುಂಬ ಸ್ಮೂತಾಗಿ ಬಂದಿತ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ಫಸ್ಟು ಸಣ್ಣದಿತ್ತು ಇಡ್ಲಿದು, ಬಟ್ ಇಷ್ಟಿಷ್ಟೇ ಬರ್ತಿತ್ತು, ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ನನಗೆ. ಬಟ್ ಇದು ಓಕೆ ಅನ್ನಿಸ್ತು ನನಗೆ, ನಾರ್ಮಲ್ ಇಡ್ಲಿ ಥರ ದಪ್ಪಕ್ಕೆ ಬರ್ತಿದೆ. ಸೊ ತುಂಬ ಸಾಫ್ಟಾಗಿದೆ. ನಿಮಗೆ ತುಂಬ ಸರಿ ಹೇಳಿದ್ದೀನಿ, ನಾನು ಇಡ್ಲಿ ದೋಸೆ ಏನಕ್ಕೆ ಆಗಲಿ ಕೂಡ ನಾನು ಯಾವುದೇ ರೀತಿ ಒಂದು ಸೋಡಾನ ಯೂಸ್ ಮಾಡೋದಿಲ್ಲ. ಮಕ್ಕಳು ತಿಂತಾರೆ, ಮತ್ತು ಕೆಲವರು ದೊಡ್ಡವ್ರಿಗೆ ತಿಂದರೂ ಕೂಡ ಸೋಡಾ ಏನು ಹೊಟ್ಟೆ ಉಬ್ಸ ಅನ್ನೋ ಥರ ಇರುತ್ತೆ. ಸೊ ಅದಕ್ಕೆ ನಾನು ಸೋಡಾ ಯೂಸ್ ಮಾಡೋದಿಲ್ಲ. ಸೊ ಅವ್ನಿಗೆ ಆಗಿ ಇಡ್ಲಿ ಮಾಡಿ ಟಿಫನ್ಗೆ ಅವ್ನಿಗೂ ಕೂಡ ತಿನ್ನಿಸಿ ಮತ್ತು ಲಂಚ್ಗೆಲ್ಲ ಪ್ಯಾಕ್ ಮಾಡಿ. ಸೊ ಮಧ್ಯಾಹ್ನ ಆಗಿತ್ತಲ್ವ, ಸೊ ನಾನು ಸ್ನಾನ ಮಾಡಿಕೊಂಡು ಚಟ್ಟಿಗೋಸ್ಕರ ಕೂಡ ಸ್ನಾನ ಮಾಡಿಸಿ ಅವನಿಗೆ ಸರಿ ಮಾಡೋಣ ಅಂತ ಹೇಳಿ ಅವನಿಗೆ ಸರಿ ಮಾಡ್ತಿದ್ದೆ. ನೋಡ್ತಿರ್ಬೋದು ಎದ್ದುಬಿಟ್ಟು ಅಷ್ಟರೊಳಗಡೆ ಅವನ್ನೇ ಹಿಡ್ಕೊಂಡು ಏನೋ ಒಂದು ಬದೆ ಬಿದ್ಕೊಂಡು ಸರಿ ಮಾಡಿ, ಸೊ ಅವನಿಗೆ ತಿನ್ಸೋಣ ಅಂತ ಹೇಳಿ ಬಾಕ್ಸ್ಗೆ ಹಾಕ್ಕೊತಿದ್ದೀನಿ. ಒಂದು ಬಟ್ಲಿಗೆ ಆರಬೇಕಲ್ವ ಬಿಸಿ ಇರೋದ್ರಿಂದ. ಸೊ ಅದಕ್ಕೆ ಇವನಿಗೆ ನಾನು ತುಂಬ ಜನ ಯಾರೋ ಕಮೆಂಟಲ್ಲಿ ಕೇಳಿದರು, ನೀವು ಸರಿ ಮಾಡಬೇಕಾದ್ರೆ ತುಪ್ಪನೇ ಹಾಕೋದಿಲ್ಲ ಅಂತ. ಆ್ಯಕ್ಚುಲಿ ತುಪ್ಪ ಹಾಕ್ತೀನಿ. ಕೆಲವರು ಒಂದು ಸ್ವಲ್ಪ ಬೆಂದಿದೆ ಅಂದಾಗ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಂಗೆ ಇದು ಮಾಡ್ಕೊಳ್ತಾರೆ. ಬಟ್ ನಾನು ನೋಡಿ ಈ ಥರ ಪ್ಲೇಟ್ಗೆ ಹಾಕ್ಕೊಂಡಾಗ, ಈಗ ನಾನು ಇಂಥ ಟೈಮಲ್ಲಿ ನಾನು ಏನು ತುಪ್ಪನ ಆ್ಯಡ್ ಮಾಡ್ತೀನಿ ನೋಡ್ತಿರ್ಬೋದು. ತುಪ್ಪ ಫಸ್ಟ್ ಆದರೆ ಅಮ್ಮ ಮನೆಯಲ್ಲೇ ಮಾಡ್ತೀವಲ್ಲ, ಸೊ ಆ ಥರ ತುಪ್ಪನ ಯೂಸ್ ಮಾಡ್ತಿದ್ದೆ. ಸೊ ಅಮ್ಮ ಅಂದರೆ ಆವಾಗ ಮನೇಲಿ ಮಾಡೋದು ಚೆನ್ನಾಗಿರುತ್ತೆ ಅಂತ. ಬಟ್ ಇವಾಗ ಊರಲ್ಲಿ ಕೂಡ ತುಪ್ಪ ಮಾಡ್ತಿಲ್ಲ. ಸೊ ಮಾಡಿದ್ರು ತುಂಬ ಕಡಿಮೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನಿಲ್ಲಿ ನಾಟಿ ತುಪ್ಪನ ಯೂಸ್ ಮಾಡಿದ್ರೆ ಮಕ್ಕಳು ಕೂಡ ಒಳ್ಳೇದು ಅಂತ ಅಂದ್ಬಿಟ್ಟು, ಸೊ ಇಲ್ಲೇ ಸಿಗುತ್ತೆ ನಾಟಿ ತುಪ್ಪ ಫಾರ್ಮಲ್ಲಿ. ಸೊ ಹಸು ಫಾರ್ಮಲ್ಲಿ ಅಲ್ಲೇ ಹೋಗಿ ತೊಗೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ. ತೊಗೊಂಡು ಬಂದು 1 ಮಂತ್ ಕೂಡ ಇನ್ನೂ ಆಗಿಲ್ಲ ಅನಿಸುತ್ತೆ. ಹಾಗೆ ಒಂದು ಅರ್ಧ ಖಾಲಿ ಆಗಿದೆ, ಬಿಕಾಸ್ ಎಲ್ಲರೂ ಕೂಡ ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ವೈಸ್ ಮಾತ್ರ ಖಾಲಿ ಆಗಿದೆ ಆಗಲೇ. ಇನ್ನೊಂದು ವಾರ ಬಿಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಹಾಗೆ ಕೂಡ ಅವನಿಗೂ ಕೂಡ ಏನು ಊಟ ಮಾಡಿಸಿ ನೋಡಿ, ಅವರಪ್ಪ ಏನೋ ಬಿಲ್ಸ್ ಬರೀಬೇಕು ಅಂತ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಬರೀತಿದ್ರೆ ಓಪನ್ ಮಾಡು ಅಂತ ಜಗಳ ಮಾಡ್ತಿದ್ದಾನೆ. ಅವನ ಭಾಷೆಯಲ್ಲಿ ಗಲಾಟೆ ಮಾಡಿಕೊಂಡು ಬಾಗಿಲು ತಟ್ತಾ ಇದ್ದಾನೆ, ಓಪನ್ ಮಾಡಿ ಅಂತ. ನೋಡಿ ಎಷ್ಟು ತೀಟ ಅಂದರೆ ಸಖತ್ ತೀಟ ಇದ್ದಾನೆ. ನೋಡೋಕ್ಕೆ ಸ್ಮೂತ್ ಅನ್ನಿಸ್ತಾನೆ ಅಷ್ಟೇ ಇವನು. ನನಗೆ ಯಾವಾಗೂ ಹೇಳ್ತಿದ್ದೆ ನನ್ನ ದೊಡ್ಡ ಮಗ ತುಂಬ ತೀಟೆ ಅಂತ. ಬಟ್ ಅವನಿಗೂ ಮೀರಿಸ್ತಾನೆ ಅವ್ನು ತೀಟೆ ಇಲ್ಲ ಅಂತಲೇ ಹೇಳ್ಬೋದು. ಹಠ ಜಾಸ್ತಿ ಅವನಿಗೆ, ಸಖತ್ ಕೋಪ ಬರುತ್ತೆ. ಇವಾಗಲೇ ನಾವೇನಾದರೂ ಬೈದರೆ ಬೆರಳು ತೋರಿಸಿ ಹೊಡಿತೀನಿ ಅನ್ನೋ ಥರ ತೋರಿಸ್ತಾನೆ. ನೋಡಿ ಈ ಥರ ಫ್ರಿಜ್ ಇದ್ದರೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ, ಹಿಂದೆ ಎಲ್ಲ ಕೈ ಇಡ್ತಾ ಇರ್ತಾನೆ. ಸೊ ಹಾಗೆ ಸಂಜೆ ಆಯಿತು. ಸೊ ವರಲಕ್ಷ್ಮಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ಸ್ಯಾರಿ ತೊಗೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಸ್ಯಾರಿ ತೊಗೊಂಬರೋಕ್ಕೆ ಹೊರಟ್ವಿ ನಾವು ದೊಡ್ಡಬಳ್ಳಾಪುರಕ್ಕೆ. ಆ್ಯಕ್ಚುಲಿ ದೊಡ್ಡಬಳ್ಳಾಪುರದಲ್ಲಿ ಸ್ಯಾರೀಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನೇನು ಯಾವತ್ತೇನು ತೊಗೊಂಡಿಲ್ಲ ದೊಡ್ಡಬಳ್ಳಾಪುರದಲ್ಲಿ. ಬಟ್ ಬೇರೆಯವ್ರು ತೊಗೊಂಡಿದ್ದೀನಿ, ನನಗೆ ತೊಗೊಂಡಿರಲಿಲ್ಲ. ಬಟ್ ಇಲ್ಲಿ ಡೈರೆಕ್ಟು ಮನೇಲಿ ನೇಯ್ದಿರೋ ಸೀರೆಸೇ ಸಿಗುತ್ತೆ. ಇವರು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವರು ಪರಿಚಯ ಮಾಡಿಕೊಟ್ರು ಇವ್ರನ್ನ. ಮನೇಲಿ ನೇಯ್ದು ಇಲ್ಲೇ ಮನೇಲಿ ಇಟ್ಕೊಂಡು ಮಾರ್ತಾರೆ, ಅಂಗಡಿ ಏನು ಇಲ್ಲೇ ಇವ್ರದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ನನಗೆ ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಹೆವಿ ಕಲರ್ಸು, ಡಾರ್ಕ್ ಕಲರ್ಸು ನನಗೆ ಯಾಕೋ ಇಷ್ಟನೇ ಆಗೋದಿಲ್ಲ. ನನಗೆ ಸಿಂಪಲ್ಲಾಗಿ ಪೀಚ್ ಕಲರ್ಸು, ಲೈಟ್ ಕಲರ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ನಾನು ಅದಕ್ಕೆ ಬಿದ್ದೋಗ್ತೀನಿ. ಸೊ ನೋಡಿ ಇವೆರಡು ಸೀರೆ ಸೆಲೆಕ್ಟ್ ಮಾಡಿದ್ದೆ. ಇವೆರಡು ಸೀರೆ ಆದಮೇಲೆ ಇನ್ನೂ ಒಂದಷ್ಟು ಸೀರೆಗಳನ್ನ ತೋರಿಸಿದ್ರು. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಲೈಟ್ ಪಿಂಕ್ ಇದೆ ಮತ್ತು ಸಿಲ್ವರ್ ಫ್ಲವರ್ಸ್ ಇದಾವೆ. ಮತ್ತು ಇದು ಸ್ವಲ್ಪ ಗೋಲ್ಡ್ ಇದೆ. ಇದರಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಎರಡೂ ಮಿಕ್ಸ್ ಇದೆ. ಪಿಂಕು ಗೋಲ್ಡು ಸಿಲ್ವರ್ ಎರಡೂ ಮಿಕ್ಸ್ ಇದೆ. ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಹಾಗೆ. ಸೊ ಹಾಗೆ ಮನೆಗೆ ಬಂದು ಒಂದಷ್ಟು ಬಟ್ಟೆಗಳಿತ್ತು. ಆ ಬಟ್ಟೆಗಳನ್ನೂ ಕೂಡ ಏನು ಬಿಸಿಲಿಗೆ ಹಾಕೋಣ, ದೇವ್ರ ದಯದಿಂದ ಇವತ್ತೇನೋ ಬಿಸಿಲು ತುಂಬ ಚೆನ್ನಾಗಿ ಬಂದುಬಿಟ್ಟಿತ್ತು. ಆಫ್ಟರ್ 1 ಮಂತ್ ಅನಿಸುತ್ತೆ, ಲಾಂಗ್ ಟೈಮ್ ಆದಮೇಲೆ ಬಿಸಿಲು ಕಾಣಿಸ್ತಿದೆ. ಬರ್ತಿತ್ತು, ಬಂದಾಗ ಸಡನ್ನಾಗಿ ಒಂದು 15 ಮಿನಿಟ್ಸ್ ಬಿಸಿಲಿದ್ದು ಹಾಗೆ ಹೋಗ್ಬಿಡ್ತಾಯಿತ್ತು, ಮತ್ತು ಮಳೆ ಬಂದುಬಿಡ್ತಾಯಿತ್ತು. ಸೊ ಇವತ್ತೇನು ಡೈಲಿ ಬೆಳಗ್ಗೆಯಿಂದ ಬಿಸಿಲು ಹಾಗೆ ಇದೆ. ಸೊ ಅದಕ್ಕೆ ಒಂದಷ್ಟು ಬೆಡ್ಶೀಟ್ಸು ಏನೇನಿದೆ ಎಲ್ಲನೂ ಕೂಡ ಬಿಸಿಲಿಗೆ ಹಾಕಿದ್ದೆ.
ಸೊ ಅದನ್ನೆಲ್ಲ ಎತ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಐತಲ್ವ, ಸೊ ಬಟ್ಟೆ ಕೂಡ ಬಿಸಿಲಿಗೆ ಹಾಕೋಣ, ಬಿಸಿಲು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಕೂಡ ಹಾಕ್ತಿದ್ದೆ ನಾನು. ಹಾಗೆ ಒಂದಷ್ಟು ಬಟ್ಟೆಗಳೆಲ್ಲ ಇತ್ತಲ್ವ, ಸೊ ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಸೈಟ್ ಹತ್ರ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ. ಬಿಕಾಸ್ ಅವರು ವಿಂಡೋಸ್ ಎಲ್ಲ ಇಟ್ಟಿದ್ದೀವಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿದ್ರು. ಸೊ ಹೋಗಿದ್ವಿ, ಅವ್ರು ಮಧ್ಯಾಹ್ನ ಮೇಲೆ ವಿಂಡೋಸ್ ಏನು ಇಟ್ಟಿಲ್ಲ. ಸರಿ ಅಂತ ಹೇಳಿ ಹಿಂದೆಗಡೆ ಹೋಗಿ ನೋಡಿದ್ರೆ ಎಲ್ಲ ಸೈಟಲ್ಲಿ ಫುಲ್ಲು ನವಿಲೆಲ್ಲ ಬಂದುಬಿಟ್ಟಿತ್ತು. ಸೊ ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಷ್ಟಿದೆ ಏನು ಅಂತ ನನಗೆ ಸೈಟ್ ಹತ್ರ ಹೋದಾಗ ಇದನ್ನು ಬಂದು ನೋಡೋದೇ ಖುಷಿ. ಹಾಗೆ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದನ್ನು ನೋಡಿಕೊಂಡು ಸಾಯಂಕಾಲ ಮನೆಗೆ ಬಂದು ಈ ಮೂವಿ DNA ಅಂತ ಜಿಯೋ ಸ್ಟಾರಲ್ಲಿ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದನ್ನ ಒಂದ್ಸಲಿ ಹೋಗಿ ನೀವು ಒಂದ್ಸಲಿ ಮೂವಿನ ನೋಡಿ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್.